ಪ್ರಳಯ ಪ್ರವಾಹ ಕೇರಳವನ್ನು ಆವರಿಸಿಕೊಂಡಿದೆ. ದೇವರ ನಾಡಿನಲ್ಲಿ ಗುಡ್ಡ ಕುಸಿದು ಸಂಭವಿಸಿರ್ತಕ್ಕಂತಹ ದುರಂತದ ವಿಚಾರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. 166ಕ್ಕೆ ಏರಿಕೆಯಾಗಿದೆ. ಸಾವಿನ ಸಂಖ್ಯೆ ಬರೋಬ್ಬರಿ 166ಕ್ಕೆ. ಮುಂಡಕಾಯಿ ಚೂರಲ್ಮಲದಲ್ಲಿ 300 ಮನೆಗಳು ನಾಶ ಆಗಿದ್ದಾವೆ. ಬರೋಬ್ಬರಿ 300 ಮನೆಗಳು ಅಂದ್ರೆ ಊರೇ ಕೊಚ್ಕೊಂಡು ಹೋಗಿದೆ. ಮುಂಡಕಾಯಿನಲ್ಲಿ ಉಳಿದಿರೋದು ಕೇವಲ 30 ಮನೆ. ಅದು ಕೂಡ ಯಾವುದೇ ತರ ಸೇಫ್ಟಿ ಇಲ್ಲ. ದೇವರ ನಾಡಲ್ಲಿ ದೇವರೇ ಮುನಿದಿರ್ತಕ್ಕಂಥ ಕ್ಷಣಗಳು ಇದು. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರ್ತಾನೆ ಇದೆ. 166 ಮಂದಿ ಈಗ ಲೆಕ್ಕಕ್ಕೆ ಸಿಕ್ಕಿರೋ ಅಂಥದ್ದು. ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ, ಇನ್ನು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ. ರಕ್ಷಣಾ ಕಾರ್ಯಾಚರಣೆ ನಡೀತಾನೆ ಇದೆ. ಕೈ ಕಾಲಿಗೆ ಶವಗಳು ಸಿಗ್ತಾ ಇದ್ದಾವೆ. ಅಷ್ಟರ ಮಟ್ಟಿಗೆ ಅಲ್ಲಿ ನಮ್ಮ ಪ್ರತಿನಿಧಿಗಳು ಹೇಳ್ತಾ ಇದ್ದ ಪ್ರಕಾರ ಅಷ್ಟರ ಮಟ್ಟಿಗೆ ದುರಂತ ಸಂಭವಿಸಿದೆ. ನೋಡಿ, ಅಲ್ಲಿ ರೋಪ್ ಕಟ್ಟಿಬಿಟ್ಟು ಜನರನ್ನ ರಕ್ಷಣೆ ಮಾಡ್ತಾ ಇರುವಂತಹ ಕಾರ್ಯ ಎಷ್ಟು ಕಷ್ಟ ಇದೆ. ಆ ರಭಸ ಎಷ್ಟು ಜಾಸ್ತಿ ಇದೆ. ರೀಸೆಂಟ್ ವಿಜುವಲ್ಸ್ ನೀವು ನೋಡ್ತಾ ಇದ್ರೆ ಆ ದೃಶ್ಯಗಳು. ಹಗ್ಗ ಕಟ್ಟಿ ಒಂದು ಕಡೆಯಿಂದ ಒಂದು ಕಡೆಗೆ ಇದು ದುರಂತ ನಡೆದು 1.5 ದಿನ ಆದರೂ ಕೂಡ ನೀರಿನ ರಭಸ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ಈ ಕ್ಷಣದಲ್ಲೂ ಕೂಡ ಸಾಕಷ್ಟು ಚಾಲೆಂಜಸ್ ಇದೆ, ಸವಾಲುಗಳಿದೆ. ಆ ಎಲ್ಲ ಸವಾಲುಗಳ ನಡುವೆಯೇ ಹೆಲಿಕಾಪ್ಟರ್ ಮುಖಾಂತರ ಇನ್ನೂ ಎಲ್ಲ ಸಾಧನಗಳನ್ನ ಬಳಸಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆ ದೃಶ್ಯಗಳನ್ನ ನಮ್ಮ ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಾ. ಹೇಗೆ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅಂತ. ಕೇರಳ ರಾಜ್ಯಪಾಲರು ಆಗಮಿಸಿದ್ದಾರೆ. ಗುಡ್ಡ ಕುಸಿತದ ಸ್ಥಳಕ್ಕೆ, ಚೂರಲ್ಮಲ ಸ್ಥಳಕ್ಕೆ ಆಗಮಿಸಿದ್ದಾರೆ ಕೇರಳ ರಾಜ್ಯಪಾಲ ಮೊಹಮ್ಮದ್ ಆರಿಫ್ ಖಾನ್. ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇಡೀ ಕೇರಳ ಸರ್ಕಾರದ ಮಷಿನರಿ ಆ ಘಟನೆಯ ಬಗ್ಗೆ ಮಾಹಿತಿ ಪಡ್ಕೋತಾ ಇದೆ. ರಾಜ್ಯಪಾಲರು ಕೂಡ ಘಟನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. 2 ದಿನಗಳ ಶೋಕಾಚರಣೆಯನ್ನ ಕೇರಳ ಸರ್ಕಾರ ಆಲ್ರೆಡಿ ಅನೌನ್ಸ್ ಮಾಡಿದೆ. ಚೂರಲ್ಮಲಕ್ಕೆ ಈಗ ಕೇರಳ ರಾಜ್ಯಪಾಲ ಮೊಹಮ್ಮದ್ ಆರಿಫ್ ಖಾನ್ ಎಂಟ್ರಿ ಕೊಟ್ಟಿದ್ದಾರೆ. ಘಟನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಕೇರಳ ಸದ್ಯ ಅನುಭವಿಸ್ತಾ ಇರತಕ್ಕಂಥ ಅತ್ಯಂತ ತೀವ್ರವಾದಂತಹ ದುರಂತ ಇದು. ಸದ್ಯದಲ್ಲೆಲ್ಲೂ ಕಂಡು ಕೇಳರಿಯದಂತಹ ದುರಂತ. ಇಡೀ ಸ್ಟೇಟ್ ಮಷಿನರಿಯನ್ನ ಅಲ್ಲಿ ಕೆಲಸ ಮಾಡೋದಕ್ಕೆ ಹಚ್ಚಿದೆ, ಆದ್ರೂ ಕೂಡ ಸಾಕಾಗ್ತಾ ಇಲ್ಲ. ಆಹಾರದ ಪೊಟ್ಟಣಗಳನ್ನ ಅಲ್ಲಿ ಹೆಲಿಕಾಪ್ಟರ್ ಮುಖಾಂತರ ಉರುಳಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಯಾರ್ಯಾರು ನಡುಗಡ್ಡೆಗಳಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ ಜನಗಳು, ಅವ್ರನ್ನ ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ. ಆಲ್ರೆಡಿ ಇಲ್ಲಿ ಈಗ 24 ಗಂಟೆಗಳಿಗೂ ಅಧಿಕ ಸಮಯ ಆಗಿದೆ. 1.5 ದಿನ ಆಗ್ತಾ ಇದೆ. ಹಾಗಾಗಿ ಅವರು ಕಡೆ ಪಕ್ಷ ಎಲ್ಲಿದ್ದಾರೋ ಅಲ್ಲಿ ಬದುಕಾದ್ರೂ ಉಳಿಲಿ ಅಂತ ಅವ್ರಿಗೆ ಆಹಾರ ಪೊಟ್ಟಣಗಳನ್ನ ಹೆಲಿಕಾಪ್ಟರ್ ಮುಖಾಂತರ ಭಾರತೀಯ ವಾಯುಸೇನೆಯ ಆ ಹೆಲಿಕಾಪ್ಟರ್ ಆಹಾರದ ಪೊಟ್ಟಣಗಳನ್ನ ಉದುರಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಹರಸಾಹಸ ಅವಶೇಷಗಳಾಡಿ, ಯಾಕಂತಂದ್ರೆ ಆ ಸಿಲ್ಟ್, ಕೆಸರು, ಆಮೇಲೆ ಆ ಪೂರ್ತಿ ಉಳಿದಿರ್ತಕ್ಕಂಥ ಅವಶೇಷಗಳು, ಅದರ ಅಡಿಯಲ್ಲಿ ಸಿಕ್ಕಾಕೊಂಡವರನ್ನ ಗುರುತಿಸಿ ಹೊರತೆಗೆಯುವಂಥದ್ದು. ಇನ್ನೂ ಅಂತಂದ್ರೆ ವಯನಾಡು ದಟ್ಟ ಮಂಜಿಗೆ ಹೆಸರಾದಂಥದ್ದು. ನಮ್ಮ ಮಡಿಕೇರಿ ಕಡೆ ಹೆಂಗ್ ಮಂಜಿರುತ್ತಲ್ಲ ಆ ಥರ ಮಂಜಿರುತ್ತೆ ವಯನಾಡಲ್ಲಿ ಯಾವಾಗ್ಲೂ. ಈಗ ನಿನ್ನೆ ಮಳೆ ಆಯ್ತು, ಇವತ್ತು ಸಿಕ್ಕಾಪಟ್ಟೆ ಮಂಜು ಕವಿದು ಕಾರ್ಯಾಚರಣೆಗೆ ತೊಂದರೆ ಉಂಟು ಮಾಡ್ತಾ ಇದೆ. ಹೆಲಿಕಾಪ್ಟರ್ ಕಾರ್ಯಾಚರಣೆಗಂತೂ ಅದು ತುಂಬಾನೇ ತೊಂದರೆ ಆಗುತ್ತೆ. ದಟ್ಟ ಮಂಜು ಕವಿದು ಬಿಟ್ರೆ ಮೂವ್ಮೆಂಟ್ ಕಷ್ಟ ಆಗ್ಬಿಡತ್ತೆ. ಆದ್ರೂ ಅದರ ನಡುವೆಯೇ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಇವತ್ತು ವಯನಾಡಿನಲ್ಲಿ ದಟ್ಟ ಮಂಜು ಕವಿದು ಕಾರ್ಯಾಚರಣೆಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಕೈ ಜೋಡಿಸಿದೆ, ಭೂಸೇನೆ, ವಾಯುಸೇನೆ ಎಲ್ಲ ಕೈ ಜೋಡಿಸಿದೆ. NDRF ಅಂತೂ ಸತತವಾಗಿ ತನ್ನ ಕೆಲಸ ತಾನು ಮಾಡ್ತಾನೆ ಇದೆ. ಅಷ್ಟಾದ್ರೂ ಕೂಡ ಇನ್ನೂ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಇನ್ನೂ ಎಷ್ಟು ಜನ ಸಾವಿಗೀಡಾಗಿದ್ದಾರೆ ಅನ್ನೋದ್ರ ನಿಖರವಾದ ಲೆಕ್ಕ ಸಿಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ದುರಂತ ಇದು. ಸುಮಾರು ಇಡೀ ಒಂದು ಊರೇ ಕೊಚ್ಕೊಂಡು ಹೋಗಿದೆ. ಮೊನ್ನೆ ಆಮೀನ್ ಅಂತ ಸ್ಥಳೀಯರು ನಮಗೆ ಮಾತನಾಡ್ತಾ ಹೇಳ್ತಾ ಇದ್ರಲ್ಲ, 400ಕ್ಕೂ ಹೆಚ್ಚು ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ ಅಂತ, ಸಂಪೂರ್ಣ ಕೊಚ್ಕೊಂಡು ಹೋಗಿದ್ದಾವೆ ಅಂತ. ವೀಕ್ಷಕರೇ, ನಿಮಗೆ ಗೊತ್ತು, ನೆನೆಯಿಂದ ಹೇಳ್ತಾ ಇದ್ದೀವಿ, ವಯನಾಡು ಮತ್ತು ಈ ಇಡುಕ್ಕಿ ಪ್ರದೇಶಗಳಿದೆಯಲ್ಲ, ಇದು ಜುವಾಲಾಜಿಕಲಿ ಅಂದ್ರೆ ಭೂಗರ್ಭ ಶಾಸ್ತ್ರೀಯವಾಗಿ ಈ ಪ್ರದೇಶಗಳು ಒಂದು ಸ್ವಲ್ಪ ವೀಕ್ ಪ್ರದೇಶಗಳು ಅಂತ. ಈಗ ಕೇರಳದ ವಯನಾಡಲ್ಲಿ ಆದಂತಹ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಈಗ ಹೆಲಿಕಾಪ್ಟರ್ ಮೂಲಕ ಒಂದು ಸರ್ಚಿಂಗ್ ಅನ್ನು ಮಾಡುವಂಥ ಕೆಲಸ ಕೂಡ ಆಗ್ತಾ ಇರುವಂಥ ದೃಶ್ಯವನ್ನು ನಾವಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ಇಲ್ಲಿ ಗುಡ್ಡ ಕುಸಿತ ಆಗಿ ಅದರ ಪ್ರದೇಶಕ್ಕೆ ಅದರ ಎಫೆಕ್ಟ್ ಚೋರುಮಲ ಏನಿದೆ ಆ ಚೋರುಮಲಗೆ ಹೋಗುವಂಥ
ಮಾರ್ಗದಲ್ಲಿ ಕಂಪ್ಲೀಟ್ ಆಗಿ ಗುಡ್ಡ ಆಗಿ ಬಂದಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇರುವಂಥ ಮಂಜು ಏನಿದೆ, ಆ ಮಂಜು ಇರುವಂಥ ಬೆಟ್ಟದಿಂದಲೇ ಗುಡ್ಡ ಕುಸಿತ ಆಗಿದ್ದು, ಆ ಗುಡ್ಡ ಕುಸಿತ ಅಲ್ಲಿ ಸಂಭವಿಸಿ ಮೇಘಸ್ಫೋಟ ಅಲ್ಲಿ ಸಂಭವಿಸಿ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಹರಿಸಿಕೊಂಡು ಬಂದಿದೆ. ಸುಮಾರು 3 ಗ್ರಾಮಗಳು ನೆಲಸಮ ಆಗಿದೆ. ಸುಮಾರು ಸಾವು ನೋವುಗಳು ಕೂಡ ಸಂಭವಿಸಿದೆ. ಒಂದು ಕಡೆ ಆ ಜಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, NDRF ತಂಡ ಆಗಿರ್ಬೋದು, ಜೊತೆಗೆ ಅಲ್ಲಿರುವಂತಹ SDRF ತಂಡ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಶೋಧ ಕಾರ್ಯಾಚರಣೆಯನ್ನು ಸದ್ಯಕ್ಕೆ ಮುಂದುವರಿಸಲಾಗಿದ್ದು ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕೇರಳ. ನಾಗೇಂದ್ರ ಬಾಬು ಬಹಳ ಸೂಕ್ತವಾಗಿ ಹೇಳ್ತಾ ಇದ್ರು. ಆ ದೃಶ್ಯಗಳನ್ನ ಕೂಡ ನಮ್ಮ ವಿಜಯ್ ಬಹಳ ಚೆನ್ನಾಗಿ ತೋರಿಸಿದ್ರು. ಹೇಗೆ ಮೇಲ್ಭಾಗದಲ್ಲಿ ಮೇಘಸ್ಫೋಟ ಸಂಭವಿಸುತ್ತೆ, ಈಗ ಈ ಕ್ಷಣ ಇವತ್ತಿಗೆ ಅಲ್ಲಿ ಮಂಜು ಕವಿದಿದೆ, ಅಲ್ಲೂ ಕೂಡ ಗುಡ್ಡ ಕುಸಿತ ಸಂಭವಿಸಿದೆ, ಅಲ್ಲೂ ಕೂಡ ಜನಗಳು ಇರಬಹುದು. ಅವರಿಗೆ ಆಹಾರ ಒದಗಿಸೋದಕ್ಕೂ ಕೂಡ ಹೆಲಿಕಾಪ್ಟರ್ ಹೋಗೋದಕ್ಕೂ ಕೂಡ ಮಂಜು ಕವಿದು ಅಲ್ಲಿ ಸ್ವಲ್ಪ ಕಾರ್ಯಾಚರಣೆಗೆ ತೊಂದರೆ ಉಂಟಾಗ್ತಾ ಇದೆ. ಮೇಲ್ಭಾಗದಲ್ಲಿ ಗುಡ್ಡ ಕುಸಿತ ಆಗೋ ಸಂಭವನೀಯತೆ ಮತ್ತು ಕೂಡ ಇದೆ. ಮತ್ತು ಮೊನ್ನೆ ಮೇಘಸ್ಫೋಟ ಗುಡ್ಡ ಕುಸಿತ ಆ ಮೇಲ್ಭಾಗದಲ್ಲಿ ಆಗಿತ್ತು. ಅಲ್ಲಿಂದ ಕೆಳಗೆ ಹೇಗೆ ಪ್ರವಾಹದೋಪಾದಿಯಲ್ಲಿ ನೀರು ಹರ್ಕೊಂಡು ಬಂದು ಜನಗಳನ್ನ ಊರನ್ನೇ ಕೊಚ್ಕೊಂಡು ಹೋಗಿದೆ ಅನ್ನುವಂಥದ್ದು. ಇಂಥದ್ದು ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಕರ್ನಾಟಕದಲ್ಲೂ ಇದೆ. ಸೊ ಇಡೀ ದೇವರ ನಾಡು ದೇವರಿಗೆ ಪ್ರಿಯ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ವಾಯ್ನಾಡು ಭಯದ ನಾಡಾಗಿ ಬದಲಾವಣೆ ಹೊಂದಿದೆ. ನಾಡೇ ಇಲ್ಲ ಅಲ್ಲಿ, ಆ ರೀತಿ ಕೊಚ್ಕೊಂಡು ಹೋಗಿದೆ. ಎಲ್ಲ ಸಂಪೂರ್ಣ ನೀರುಮಯ ಆಗ್ಬಿಟ್ಟಿದೆ. ನಾವು ತೋರಿಸ್ತಾ ಇದೀವಿ ವೀಕ್ಷಕರೇ 6 ವಿಂಡೋದಲ್ಲಿ ಹೇಗಿದೆ ಅನ್ನುವಂಥದ್ದು ರಕ್ಷಣಾ ಕಾರ್ಯಾಚರಣೆ. ಜೊತೆಗೆ ಪ್ರತಿಯೊಂದು ವಿಂಡೋದಲ್ಲೂ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸೇತುವೆಗಳನ್ನ ಕಟ್ಟಿ ಹಗ್ಗಗಳನ್ನ ಕಟ್ಟಿ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ರೋಪ್ ಹಾಕಿ ಅಲ್ಲಿ ಅವ್ರನ್ನ ಸೇವ್ ಮಾಡ್ತಾ ಇರೋದು ಮಾತ್ರವೇ ಒಂದು ಭರವಸೆಯನ್ನು ಹುಟ್ಟಿಸಿದೆ. ಅದು ಬಿಟ್ಟರೆ ಬೇರೆ ಯಾವುದೇ ಥರ ಸಂಪರ್ಕ ಇಲ್ಲ. ಅಲ್ಲಿ ರೈಲ್ವೆ ಸಂಪರ್ಕ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ. ಹಾಗೆಯೇ ಮನೆಗಳು ನೋಡಿ, ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಮನೆಗಳು ಸಂಪೂರ್ಣ ನಾಶ ಆಗ್ಬಿಟ್ಟಿದೆ. ಏನಿಲ್ಲ, ಖಾಲಿ ಜಾಗ ತೋರಿಸ್ತಾ ಇದೀವಿ ಅಲ್ಲಿ. ಯಾಕಂತಂದ್ರೆ ಅಲ್ಲಿ ಮನೆಗಳು ಇತ್ತು, ಊರಿತ್ತು ಅಂತ ಹೇಳಕ್ಕೆ ಆಗ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಸಂತ್ರಸ್ತರ ರಕ್ಷಣಾ ಕಾರ್ಯ ಸಮರೋಪಾದಿಯಲ್ಲಿ ನಡೀತಾ ಇದೆ. ಸಾಕಷ್ಟು ಮಂದಿ ಕನ್ನಡದವರು ಚಾಮರಾಜನಗರ ಭಾಗದಿಂದ ಎಲ್ಲ ಈ ಕೇರಳದ ಕಾಫಿ ತೋಟಗಳಲ್ಲಿ, ಚಹಾ ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೋದಂಥವರು 8 ಜನ ಮೃತಪಟ್ಟಿದ್ದಾರೆ ಅನ್ನೋಂಥ ಡೀಟೇಲ್ಸ್ ಬರ್ತಾ ಇದೆ. ಅವರ ಕುಟುಂಬಗಳು, ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಗಳಿಗಾಗಿ ಗೋಳಾಡುತ್ತಿರುವ ಹೆತ್ತಮ್ಮ, ಅಮ್ಮನನ್ನ ಕಳೆದುಕೊಂಡ ಮಗಳ ರೋದನೆ. ಕೇರಳದ ಭೂಕುಸಿತದಲ್ಲಿ ತಮ್ಮವರನ್ನ ಕಳೆದುಕೊಂಡು ರೋಧಿಸುತ್ತಿರುವ ದೃಶ್ಯ ಮಂಡ್ಯದಲ್ಲಿ ಕಂಡುಬಂತು. ಹೌದು, ವಯನಾಡಿನಲ್ಲಿ ರಣಭೀಕರ ಭೂಕುಸಿತದಲ್ಲಿ ರಾಜ್ಯದ 8 ಮಂದಿ ಮೃತಪಟ್ಟಿದ್ದಾರೆ. ಮಂಡ್ಯ ಮೂಲದ ಲೀಲಾವತಿ, ನಿಹಾಲ್, ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ, ರತ್ನಮ್ಮ ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳ 9 ಮಂದಿ ಕಣ್ಮರೆಯಾಗಿದ್ದಾರೆ. ಇನ್ನು ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಗೋಳಾಟ ಕರಳು ಚುರ್ರನ್ನುವಂತಿದೆ. ಮಗಳು ಅಳಿಯನನ್ನ ದಯವಿಟ್ಟು ಸುರಕ್ಷಿತವಾಗಿ ಕರೆದುಕೊಂಡು ಬನ್ನಿ ಅಂತ ಮಂಡ್ಯದ ಕುಲ್ಲಮ್ಮನ ಕಣ್ಣೀರ್ ಹಾಕ್ತಾ ಇರುವ ದೃಶ್ಯಗಳು ಕರಳು ಚುರ್ರನ್ನುವಂತಿದೆ. ಅಯ್ಯೋ ದೇವ್ರೇ ಭಗವಂತ, ನನ್ನ ಮಕ್ಕಳಿಗೆ
ಮೊಗವ ಕಂದನ್ನ ಕಳ್ಕೊಂಡಿದ್ದೀವಿ, ಲೀಲಾವತಿನೂ ಕಳ್ಕೊಂಡಿದ್ದೀವಿ. ಅವ್ರಿಗಾದ್ರೂ ನನ್ನ ಮಗಳುಗಳ ಮೈನ್ಗೂ ದೇವರು ಎಲ್ಲ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿ ಅವ್ರ ಜೀವ ಚೆನ್ನಾಗಿ ಬದುಕ ಬರಲಿ ಅಂತ ನೀವೆಲ್ಲ ಕೇಳ್ಕೊಳ್ಳಿ. ನನ್ನ ಮಗಳಿಗೂ ನನ್ನ ಮೈನಿಗೂ. ಇನ್ನು ಕೇರಳದ ಸಿಎಂ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕೇರಳಕ್ಕೆ ಅಗತ್ಯ ನೆರವು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಜೊತೆಗೆ ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನ ಸಚಿವ ಸಂತೋಷ್ ಲಾಡ್ ಹೆಗಲಿಗೆ ಹಾಕಲಾಗಿದೆ. ವಯನಾಡಿಗೆ ಸಚಿವ ಸಂತೋಷ್ ಲಾಡ್ ತೆರಳಿದ್ದಾರೆ. ಸಂತ್ರಸ್ತರಿಗಾಗಿ ಸರ್ಕಾರ ಸಹಾಯವಾಣಿಯನ್ನ ತೆರೆದಿದೆ. ನಾಪತ್ತೆಯಾಗಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರಲು ಸರ್ಕಾರ ಮುಂದಾಗಿದ್ದು, ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.